ಸ್ನೇಹಿತರೆ, ಇವತ್ತು ಒಂದು 5 ಸ್ಟಾಕ್ಗಳನ್ನು ನೋಡೋಣ. ಈ ನಡುವೆ ತುಂಬ ಭರ್ಜರಿಯಾದಂಥ ಲಾಭಗಳನ್ನ ಅಂದರೆ ರಿಟರ್ನ್ಸನ್ನು ಕೊಟ್ಟಿರ್ತಕ್ಕಂಥ ಸ್ಟಾಕ್ಗಳು ಇವು. ಫಂಡಮೆಂಟಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ತಕ್ಕಂಥವು. ಮುಂದೆ ಕೂಡ ಒಳ್ಳೆ ರಿಟರ್ನ್ಸನ್ನು ಕೊಡಬಹುದಾದಂಥ ಕಂಪ್ನಿಗಳು. ಹಾಗಾಗಿ ಈ ಸ್ಟಾಕ್ಗಳನ್ನ ರ್ಯಾಡರಲ್ಲಿ ಇಟ್ಕೊಂಡು ಇದ್ರ ಮೇಲೆ ಸ್ಟಡಿ ಮಾಡೋಣ. ಇವತ್ತು ಆ ಕಂಪ್ನಿಗಳ ಒಂದಷ್ಟು ಡೀಟೇಲ್ಸನ್ನು ನೋಡೋಣ ಬನ್ನಿ. ದಿಸ್ ಫಸ್ಟ್ ಕಂಪನಿ ಇದು ಈಗ ಅರೌಂಡ್ 300 ಟ್ರೇಡ್ ಮಾಡ್ತಾ ಇದೆ. ಸೊ 6 ಮಂತ್ಸಲ್ಲಿ ನೋಡೋದಾಯ್ತು ಅಂದರೆ 194% ರಿಟರ್ನ್ಸ್ ಅಂದರೆ 200% ಹತ್ತತ್ರ ಅಂದರೆ 3 ಪಟ್ಟು ನಿಮ್ಮ ಹಣ 3 ಪಟ್ಟು ಮಾಡಿದೆ ಇದು 6 ಮಂತ್ಸಲ್ಲಿ ಈ ಸ್ಟಾಕು. ಈಗ ಇದನ್ನು ನಾವು 5 ಇಯರ್ಸಲ್ಲಿ ನೋಡ್ತಾ ಹೋಯ್ತು ಅಂತಂದರೆ 483% ಅಂದರೆ ಹತ್ತತ್ರ 500% ರಿಟರ್ನ್ಸನ್ನು ಕೊಟ್ಟಿದೆ ಈ ಸ್ಟಾಕು ಕಳೆದ 5 ವರ್ಷಗಳಲ್ಲಿ. ನಾವು ಯಾವುದೇ ಸ್ಟಾಕ್ಗಳನ್ನು ತೊಗೊಂಡ್ರೆ ಅವರ ಒಂದು ನಾವು ರಿಟರ್ನ್ಸನ್ನು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಮಿನಿಮಮ್ 5 ಇಯರ್ಸಿಗೆ ನಾವು ರಿಟರ್ನ್ಸನ್ನು ನೋಡ್ತಾ ಹೋಗ್ತೀವಿ. ಸೊ ಆ ಥರ ನೋಡೋದಾದರೆ ಇದು 500% ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಇದ್ರ ಸ್ವಲ್ಪ ಫೈನಾನ್ಷಿಯಲ್ಸು ಮತ್ತು ಕಂಪ್ನಿ ನೇಮು ಮತ್ತು ಡೀಟೇಲ್ಸನ್ನು ನೋಡೋಣ. ಕಂಪ್ನಿ ಈಸ್ ಇನ್ವಾಲ್ವ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮೆಟಲ್ ಫ್ಯಾಬ್ರಿಕೇಷನ್ ಕಂಪ್ರೈಸಿಂಗ್ ಲೋಡ್ ಬಾಡೀಸ್ ಫಾರ್ ಕಮರ್ಷಿಯಲ್ ವೆಹಿಕಲ್ಸ್, ರೈಲ್ ಫ್ರೈಟ್ ವ್ಯಾಗನ್ಸ್ ಆ್ಯಂಡ್ ಕಾಂಪೊನೆಂಟ್ಸ್. ಸೊ ಇದರ ಕಂಪ್ನಿಯ ನೇಮ್ ಬಂದ್ಬಿಟ್ಟು ಜುಪಿಟರ್ ವ್ಯಾಗನ್ಸ್ ಅಂತ. ಸೊ ತುಂಬ ಪಾಪ್ಯುಲರ್ ಮತ್ತು ಈ ನಡುವೆ ತುಂಬ ಸುದ್ದಿಯಲ್ಲಿರ್ತಕ್ಕಂಥ ಕಂಪ್ನಿ ಇದು ಜುಪಿಟರ್ ವ್ಯಾಗನ್ಸ್. ಸೊ ಇದು ಕಮರ್ಷಿಯಲ್ ವೆಹಿಕಲ್ಸ್, ರೈಲ್ ಫ್ರೈಟ್ ವ್ಯಾಗನ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು. ಸೊ ಇದ್ರದ್ದು ನೀವು ನೇಚರ್ ಆಫ್ ಬಿಸ್ನೆಸ್ ನೋಡಿದ್ವಿ. ಇದ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಇದ್ರದ್ದೊಂದು ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ನೋಡೋದಾಯ್ತು ಅಂದರೆ ಮಾರ್ಚ್ ಅಂದರೆ ಲಾಸ್ಟ್ ಇಯರಲ್ಲಿ 2068 ಕೋಟಿ ಸೇಲ್ಸ್ ಮಾಡಿದೆ. ಸೊ 2000 ಕೋಟಿ ಸೇಲ್ಸ್ ಮಾಡಿದೆ. OPM 10-12% ಇದೆ. ಸೊ ಮುಂಚೆ ಬಿಗಿನಿಂಗಲ್ಲಿ ತುಂಬ ನೋಡಿ ಲಾಸಲ್ಲಿತ್ತು, ಬಟ್ ಈ 3-4 ಇಯರ್ಸಿಂದ ಕಂಟಿನ್ಯೂ ಪ್ರಾಫಿಟ್ ಮಾಡ್ತಾ ಇದೆ. ನೆಟ್ ಪ್ರಾಫಿಟ್ 125 crores, 2000 ಕೋಟಿ ಬಿಸ್ನೆಸ್ ಮಾಡಿದೆ, 125 ಕೋಟಿ ಪ್ರಾಫಿಟ್ ಮಾಡಿದೆ. ಸೊ ಡಿವಿಡೆಂಡ್ ಪೇಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಡೆಫಿನೆಟ್ಲಿ ಕೀಪ್ ಇನ್ ವಾಚ್ ರ್ಯಾಡರ್ ಸ್ಟಾಕ್ ಇದು. ಸೊ ಇದರಿಂದ ನೀವು ಇದನ್ನು ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಹೋಯ್ತು ಅಂತಂದರೆ, ಸೊ ಮುಂಚೆ 60% ಇದ್ದಂಥ ಪ್ರಮೋಟರ್ಸು ರೀಸೆಂಟಾಗಿ ಇದನ್ನು 72%ಗೆ ರೈಸ್ ಮಾಡಿದ್ದಾರೆ. ಅಂದರೆ ಹತ್ತತ್ರ 12-13% ಪ್ರಮೋಟರ್ ಸ್ಟೇಕ್ ರೈಸ್ ಆಗಿದೆ. 0.86% DIA, 1% FII, 25.77% ಪಬ್ಲಿಕ್ ಇದ್ದಾರೆ. ಸೊ ಒಳ್ಳೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಇದು. ಒಂದು ಜುಪಿಟರ್ ವ್ಯಾಗನ್ಸು ಒಂದು ಒಳ್ಳೆಯ ಸ್ಟಾಕು, ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕು. ಇದನ್ನು ನೀವು ರ್ಯಾಡರಲ್ಲಿ ಇಟ್ಕೊಳ್ಳಿ. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರಿ. ಮುಂದೆ ಕೂಡ ಇದನ್ನು ಒಳ್ಳೆಯ ರಿಟರ್ನ್ಸ್ ಕೊಡಬಹುದು. ವೀಕ್ಷಕರ, ನೆಕ್ಸ್ಟ್ ಎರಡನೇ ಸ್ಟಾಕು ಅರೌಂಡ್ 350-400 ಟ್ರೇಡ್ ಮಾಡ್ತಾ ಇದೆ. ಸೊ ನಾವು ಲಾಸ್ಟ್ 6 ಮಂತ್ಸಲ್ಲಿ ಇದ್ರ ಚಾರ್ಟ್ ನೋಡೋಣಪ್ಪ ಅಂತಂದರೆ, ಸೊ ಇದು 142% ರಿಟರ್ನ್ಸನ್ನು ಕೊಟ್ಟಿದೆ. ಅಂದರೆ 150%. ಸೊ ಡಬಲ್ಗಿಂತ ಮೇಲಾಗಿದೆ, ನಿಯರ್ಲಿ ಟ್ರಿಬಲ್ ಆಗ್ತಾ ಬಂದಿದೆ. ಸೊ ಈ ಸ್ಟಾಕು ನೀವು 5 ಇಯರ್ಸಲ್ಲಿ ನೋಡ್ತಾ ಹೋಯ್ತು ಅಂದರೆ 5 ಇಯರ್ಸಲ್ಲಿ 300% ಅಂದರೆ ಇದು ಆಲ್ರೆಡಿ ಒಂದು 400 ಹೈನ ಟಚ್ ಮಾಡಿ ಬಂದಿತ್ತು. ಸೊ ಈಗ ಸ್ವಲ್ಪ ಕರೆಕ್ಷನ್ ಆಗ್ತಾ ಇದೆ. ಸ್ವಲ್ಪ ಇದು ವಾಲಟೈಲ್ ಸ್ಟಾಕು, ಅಂದರೆ ಸ್ವಲ್ಪ ಜಾಸ್ತಿ ಜಲ್ದಿ ಮೇಲೋಗುತ್ತೆ ಮತ್ತು ಜಲ್ದಿ ಕೆಳಗೆ ಬೀಳುತ್ತೆ. ಅಂದರೆ ತುಂಬ ವೇರಿಯೇಷನ್ ಇರ್ತಕ್ಕಂಥ ಸ್ಟಾಕ್ ಇದು. ಸೊ ಇದು ಲಾಸ್ಟ್ 5 ಇಯರಲ್ಲಿ 300% ರಿಟರ್ನ್ಸನ್ನು ಕೊಟ್ಟಿದೆ. ಸ್ವಲ್ಪ ಇದ್ರದ್ದು ಜಸ್ಟ್ ಒಂದು ಓವರ್ವ್ಯೂ ನೋಡಿ. This company is into the manufacturing of PVC pipes and fittings and packaging products. ಸೊ ಇದು PVC ಪೈಪ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನಿ. ಇದು ಇನ್ಕಾರ್ಪೊರೇಟೆಡ್ ಇನ್ ಜೂನ್ 2017. ಅಂದರೆ ಇದು ಏನು ರೀಸೆಂಟಾಗಿ ಬಂದಿರತಕ್ಕಂಥ ಕ್ರಿಯೇಟ್ ಆಗಿರ್ತಕ್ಕಂಥ ಕಂಪ್ನಿ. ಸೊ ಡಿಮರ್ಜರ್ ಫ್ರಮ್ ಪ್ರಕಾಶ್ ಇಂಡಸ್ಟ್ರೀಸ್. ಅಂದರೆ ಈ ಪ್ರಕಾಶ್ ಇಂಡಸ್ಟ್ರಿ ಜೊತೆಗಿದ್ದ ಅಂದರೆ ಒಂದೇ ಮರ್ಜ್ ಆಗಿರ್ತಕ್ಕಂಥ, ಅಲ್ಲಿಂದ ಪ್ರಕಾಶ್ ಇಂಡಸ್ಟ್ರಿಯಿಂದ ಬೇರೆ ಆಗಿ 2017ರಿಂದ ಇದು ಕಾರ್ಯನಿರ್ವಹಿಸ್ತಾ ಇದೆ. ಇದ್ರ ನೇಮು ಪ್ರಕಾಶ್ ಪೈಪ್ಸ್ ಅಂತೇಳಿ, ಪ್ರಕಾಶ್ ಪೈಪ್ಸ್ ಲಿಮಿಟೆಡ್. ಸೊ ಲಾಸ್ಟ್ ಇಯರಲ್ಲಿ ಮಾರ್ಚ್ 2020 700 crores ಇದು ಸೇಲ್ಸ್ ಮಾಡಿದೆ. ಸೊ ಆಪ್ರೇಟಿಂಗ್ ಪ್ರಾಫಿಟ್ 83 ಕೋಟಿ ಅಂದರೆ 10% OPಯನ್ನು ಮೇಂಟೈನ್ ಮಾಡ್ತಾ ಇದೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ 71 crores. ನೀವು 5 ವರ್ಷದಲ್ಲಿ ನೋಡ್ತಾ ಹೋಯ್ತು ಅಂದರೆ 29, 25, 36, 47. ಸೊ ಒಂದು ಕಾನ್ಸ್ಟೆಂಟ್ಲಿ ಗ್ರೋತ್ ಕಾಣಿಸ್ತಾ ಇದೆ ನಿಮಗೆ ಪ್ರಾಫಿಟಲ್ಲಿ ಈ ಕಂಪ್ನಿಯಲ್ಲಿ. ಸೊ ಇದು 4-6%, 10% ಕಂಟಿನ್ಯೂ ಡಿವಿಡೆಂಡ್ ಕೂಡ ಪೇಔಟ್ ಮಾಡ್ತಾ ಇದ್ದಾರೆ. ಈ ಕಂಪ್ನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾಯ್ತು ಅಂತಂದರೆ, ಸೊ 44% ಪ್ರಮೋಟರ್ಸ್ ಇದ್ದಾರೆ. ಸೊ ಕಡಿಮೆ ಇದೆ, ಬಟ್ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ 38% ಇದ್ದಂಥದ್ದು 40 ಅಂದರೆ ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗು ಕಂಟಿನ್ಯೂ ಇನ್ಕ್ರೀಸ್ ಮಾಡ್ಕೋತಾ ಇದ್ದಾರೆ. ಅಂದರೆ ಏನೋ ಅವ್ರ ಕಂಪ್ನಿ ಮೇಲೆ ತುಂಬ ಅಗಾಧವಾದಂಥ ನಂಬಿಕೆ ಇರ್ಬೋದು. ಆ ಥರ ಅಂತಲ್ಲ, ಬಟ್ ಏನು ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ಗುಡ್ ಸೈನ್ ಫಾರ್ ದ ಕಂಪ್ನಿ ಅಂತೇಳಿ. ಕಂಪ್ನಿಯ ಬೆಳವಣಿಗೆ 0.27% FIS, 0.02 ಅಂದರೆ 4 ಬರಾಬರ್ DIS ಇದ್ದಾರೆ, 55% ಪಬ್ಲಿಕ್ ಇದ್ದಾರೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನು. ಇದು ಡೆಫಿನೆಟ್ಲಿ ಕೀಪ್ ಇನ್ ವಾಚ್ ಸ್ಟಾಕ್ ಕೂಡ. ಸೊ ಇದನ್ನು ನೀವು ಸ್ಟಾಕ್ನ ರ್ಯಾಡರಲ್ಲಿ ಇಟ್ಕೊಳ್ಳಿ, ಸ್ಟಡಿ ಮಾಡ್ತಾ ಇರಿ. ಇದು ಮೂರನೇ ಕಂಪ್ನಿ ನೋಡಿ. ಇದು 6 ಮಂತ್ಸಲ್ಲಿ 180% ಅಂದರೆ ಹತ್ತತ್ರ 200% ಅಂದರೆ ಟ್ರಿಬಲ್ ಆಗಿದೆ ಅಮೌಂಟು. ಸೊ ಇದು 6 ಮಂತ್ಸಲ್ಲಿ. ನೀವು 5 ಇಯರ್ಸಲ್ಲಿ ನೋಡ್ತಾ ಹೋಯ್ತು ಅಂತಂದರೆ 735%, 735% 5 ಇಯರಲ್ಲಿ ರಿಟರ್ನ್ ಕೊಟ್ಟಿದೆ. ಈಗ ಅರೌಂಡ್ 250, ಇದು 300 ಹತ್ತಿರ ಹೋಗಿ ಟಚ್ ಮಾಡಿತ್ತು. ಅಂದರೆ 800-900% ರಿಟರ್ನ್ಸ್ ಇನ್ 5 ಇಯರ್ಸಲ್ಲಿ. ಸೊ ಇದು ಕಂಪ್ನಿ ಏನು ಮಾಡ್ತಾ ಇದೆ,
This is into manufacturing and providing metering solutions and undertaking engineering, construction and contracts on a turnkey basis. Core business division ಇದು. It also undertakes strategic investment activity ಕೂಡ. ಸೊ ಅಂತಂದರೆ ಇದು ಮೀಟ್ರಿಂಗ್ ಮತ್ತು ಮೀಟ್ರ್ ಕೂರಿಸ್ತಕ್ಕಂಥದ್ದು ಮತ್ತು ಇಂಜಿನಿಯರಿಂಗು ಮತ್ತು ಕನ್ಸ್ಟ್ರಕ್ಷನ್ನು ಈ ಥರ ಫೀಲ್ಡ್ಗಳಲ್ಲಿ ಕೋರ್ ಬಿಸ್ನೆಸ್ ಇದೆ. ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಕೂಡ ಇದೆ. ಸೊ ಈ ನಡುವೆ ತುಂಬ ಫೇಮಸ್ ಅನ್ಕೋಬೋದು ಈ ಸ್ಟಾಕು. ಸೊ ಇದ್ರ ಕಂಪ್ನಿಯ ನೇಮ್ ಬಂದ್ಬಿಟ್ಟು ಸ್ಟಾಕ್ನ ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತೇಳಿ. ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಸ್ಟಾಕು. ಇದೇನಾದರೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿದ್ದರೆ ಖಂಡಿತ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಥದ್ದು ಕೆಲವೊಂದಿಷ್ಟು ಒಳ್ಳೊಳ್ಳೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಸೊ ದಟ್ ಅದನ್ನು ನಾನು ನೆಕ್ಸ್ಟ್ ಗ್ರೂಪಲ್ಲಾದರೂ ಡಿಸ್ಕಸ್ ಮಾಡೋಣ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ. ಇದು ನೆಕ್ಸ್ಟ್ 4ನೇ ಸ್ಟಾಕು. ಸೊ 6 ತಿಂಗಳಲ್ಲಿ ನೀವು ನೋಡೋದೈತೆ ಅಂತಾರೆ 157-160% ರಿಟರ್ನ್ಸನ್ನು ಕೊಟ್ಟಿದೆ. ಈಗ ಅರೌಂಡ್ 250-300 ಟ್ರೇಡ್ ಮಾಡ್ತಾ ಇದೆ, 250 ಟ್ರೇಡ್ ಮಾಡ್ತಾ ಇದೆ. ಸೊ ಹತ್ತಿರ ಡಬಲ್ ಮೇಲಾಗಿದೆ, ಅದು ಇನ್ನೂ ಸ್ವಲ್ಪ ಅಂದರೆ ತ್ರಿಬಲ್ ಲೆಕ್ಕಕ್ಕೆ. ಸೊ ಇದನ್ನು ನಾವು 5 ಇಯರ್ಸಲ್ಲಿ ನೋಡ್ತಾ ಹೋಯ್ತು ಅಂತಂದರೆ 5 ಇಯರಲ್ಲಿ 500% ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಇದು ಈ ನಡುವೆ ತುಂಬ ಪಾಪ್ಯುಲರ್ ಮತ್ತು ದೊಡ್ಡ ಇನ್ವೆಸ್ಟರ್ಸ್ ಅಂತ ಏನು ಹೇಳ್ತೀವಿ ನಾವು, ಅವರು ಇದರಲ್ಲಿ ಇನ್ವೆಸ್ಟೆಡ್ ಇದ್ದಾರೆ. ದಿಸ್ ಕಂಪ್ನಿ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಗ್ಯಾಸ್ಕೆಟ್ಸ್ ಆ್ಯಂಡ್ ಫೋರ್ಜಿಂಗ್. ಸೊ ಇದು ಗ್ಯಾಸ್ಕೆಟ್ಸ್ ಮತ್ತು ಫೋರ್ಜಿಂಗನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಕಂಪ್ನಿ. ಸೊ ಗ್ಯಾಸ್ಕೆಟ್ ಡಿವಿಷನ್ನಲ್ಲಿ 66% ಆಫ್ ಸ್ಟ್ಯಾಂಡ್ ಅಲೋನ್ ರೆವೆನ್ಯೂ. ದ ಕಂಪ್ನಿ ಹ್ಯಾಸ್ ಮೆಜಾರಿಟಿ ಶೇರ್ ಆಫ್ ಓವರ್ 50% ಇನ್ ದ ಕಂಟ್ರಿ. ಸೊ ಇದರ ಏನು ನಮ್ಮ ಕಂಟ್ರಿನಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅದರ 50%ಗಿಂತ ಜಾಸ್ತಿ ಇವರೇ ಇದ್ದಾರೆ, ಇವ್ರ ಶೇರ್ಸೇ ಇದೆ. ಅಂದರೆ ಇವರು ಅದನ್ನು ಆ ಬಿಸ್ನೆಸ್ಸಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವರು ಈಗ ಏನನ್ನು ನಾವು ಹೇಳ್ತೀವಲ್ಲ ಆ ಸೆಗ್ಮೆಂಟಲ್ಲಿ ಸೆಗ್ಮೆಂಟ್ ಲೀಡ್ರ್ ಅಂತೀವಲ್ಲ ಆ ಥರದ ಕಂಪ್ನಿ ಇದು. ಟಾಲ್ಬ್ರೋಸ್ ಆಟೋಮೋಟಿವ್ ಕಾಂಪೊನೆಂಟ್ಸ್ ಅಂತ. ಸೊ ಇದು ಡೆಫಿನೆಟ್ಲಿ ಒಂದು ಏನು ರ್ಯಾಡರ್ ಸ್ಟಾಕು. ಸೊ ರ್ಯಾಡರಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ ಈ ಕಂಪ್ನಿ ಬಗ್ಗೆ. ಈ ವಿಡಿಯೋದ ಕೊನೆ ಸ್ಟಾಕು ಇದು 6 ತಿಂಗಳಲ್ಲಿ ನೋಡ್ತಿದ್ರೆ 47-50% ರಿಟರ್ನ್ ಕೊಟ್ಟಿದೆ. ಸೊ ಇದು ಈ ನಡುವೆ ತುಂಬ ಪಾಪ್ಯುಲರು ಮತ್ತು ಸಿಕ್ಕಾಬಿಟ್ಟೆ ಜನ, ಈವನ್ ಇನ್ಕ್ಲೂಡಿಂಗ್ ನಮ್ಮ ಸಬ್ಸ್ಕ್ರೈಬರ್ಸಲ್ಲೂ ಭಾಳ ಜನರ ಹತ್ರ ಈ ಸ್ಟಾಕ್ ಇದೆ ಅನ್ಕೋತೀನಿ. ಯಾಕಂದರೆ ಗ್ರೂಪಲ್ಲಿ ಕೂಡ ಹೇಳ್ತಾ ಇರ್ತಾರೆ ಇದನ್ನು ನಮ್ಮ ಹತ್ರ ಇದೆ, ಇದು ಪೋರ್ಟ್ಫೋಲಿಯೋದಲ್ಲಿದೆ ಈ ಸ್ಟಾಕ್ ಅಂತೇಳಿ. ಸೊ ನೀವು 5 ಇಯರ್ಸಲ್ಲಿ ನೋಡ್ತಾ ಹೋದರೆ 700% ರಿಟರ್ನ್ಸನ್ನು ಕೊಟ್ಟಿದೆ ಇದು. ಸೊ ತುಂಬ ಪಾಪ್ಯುಲರು ಈ ಸ್ಟಾಕ್ ಯಾವುದಂತ ನೋಡೋಣ. ಇಟ್ ವಾಸ್ ಇನ್ಕಾರ್ಪೊರೇಟೆಡ್ ಇನ್ 2003 ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ implementing various rail infrastructure projects assigned by MOR including doubling, gauge conversion, new lines, railway electrification, major bridges, workshop, production units and sharing of freight revenue with railways as per the concession agreement entered into ವಿತ್ ಮಿನಿಸ್ಟ್ರಿ ಆಫ್ ರೈಲ್ವೆ. ಸೊ ಇದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಸ್ಟಾಕು. ಸೊ ಇದರ ನೇಮು ನನ್ ಅದರ್ ದೆನ್ RVNL. ಸೊ ಈ ಸ್ಟಾಕ್ ಏನಾದರೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿದ್ದರೆ ನಿಮ್ಮ ಹತ್ರ ಇದ್ರೆ ಕಮೆಂಟ್ ಮಾಡಿ, ಯಾಕಂದರೆ ಇದರದ್ದು ಪ್ರತಿಯೊಂದು ಅಪ್ಡೇಟ್ಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತರ್ತಿರ್ತೀನಿ. ಸೊ ಇವತ್ತಿಗೆ ಈ ವಿಡಿಯೋ ಮುಗಿಸೋಣ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ಬೈ, ಟೇಕ್ ಕೇರ್.